ಕಾಲಿಡಲಿಕ್ಕೆ ನಾನು ಪ್ರಯತ್ನ ಪಟ್ಟೆನೋ, ನನ್ನಷ್ಟು ದುರ್ಬಲವಾಗಿ ಈ ಭೂಮಿಯ ಮೇಲೆ ಬೇರಾವುದೇ ಪ್ರಾಣಿ ಇರಲಿಲ್ಲ. ನಾಯಿ ಮರಿ ಕೂಡ ಹುಟ್ಟಿದಾಗ ಓಡ್ತಾ ಇತ್ತು, ಬೆಕ್ಕಿನ ಮರಿ ಕೂಡ ಹುಟ್ಟಿದಾಗ ಓಡ್ತಾ ಇತ್ತು. ನನಗೆ ಓಡಲಿಕ್ಕೆ 1.5-2 ವರ್ಷ ಬೇಕಾಯಿತು. ಆದರೂ ನನ್ನನ್ನು ನನ್ನ ತಂದೆ ತಾಯಿ ಸಾಕಿ ಸಲಹಿ, ಅವರ ಬೆರನನ್ನು ರಕ್ತವನ್ನಾಗಿ ಸುರಿಸಿ ನನಗೆ ಒಂದು ಮನುಷ್ಯ ಅಂಥೇಳಿ ಈ ಸಮಾಜಕ್ಕೆ ಗುರುತಿಸಿದ್ರಲ್ಲ, ಅವರ ಮುದಿ ಪ್ರಾಯದಲ್ಲಿ ನೀನು ಅವರನ್ನು ವೃದ್ಧಾಶ್ರಮಕ್ಕೆ ಬಿಡುತ್ತಿ ಹೇಳಿ. ಆದರೆ ಒಂದು ಗಾದೆಯ ಮಾತು ಉಂಟು, ಅದನ್ನು ಹೇಳ್ತೇನೆ. ತಲೆಗೆ ಹಾಕಿದ ನೀರು ಅದು ಕಾಲಿಗೆ ಬರ್ತದೆ ಹೊರತು ಬೇರೆಲ್ಲೂ ಹೋಗುವುದಿಲ್ಲ. ಇನ್ನೊಂದು ಗಾದೆಯ ಮಾತಿದೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಮಾಡಿದ್ದುಣ್ಣೋ ಮಹಾರಾಯ. ನೀನು ನಿನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡ್ತೀಯೋ, ನಿನ್ನ ಮಕ್ಕಳು ಕೂಡ ನಾಳೆ ನಿನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಇದು ಸತ್ಯ, ಇದು ಸತ್ಯ, ಇದು ನಿತ್ಯ. ಇದೇ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ವೃದ್ಧಾಶ್ರಮಗಳು ಕೊನೆಗೊಳ್ಳಬೇಕು. ನಮ್ಮ ತಂದೆ ತಾಯಿಯನ್ನು ನಾವು ಗೌರವದಿಂದ ಕಾಣಬೇಕು. ಇವತ್ತು ಸಿಟಿ ಲೈಫ್ ಹೇಗಿದೆ ಅಂದರೆ, ಗಂಡ ಹೆಂಡತಿ ವಿದ್ಯಾವಂತರು, ಕಾರಿದೆ, ಡ್ರೈವಿಂಗ್ ನಡೀತಾ ಇದೆ, ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ಒಮ್ಮೆ ಹೆಂಡತಿ ಮಾಡ್ತಾಳೆ, ಒಮ್ಮೆ ಗಂಡ ಮಾಡ್ತಾನೆ. ಹಿಂದಿನ ಭಾಗದಲ್ಲಿ, ಹಿಂದಿನ ಸೀಟಿನಲ್ಲಿ ತಂದೆ ತಾಯಿಗಳಿರಬೇಕು, ಅವರಿರಬೇಕಾಗಿತ್ತು. ಆದರೆ ಇವತ್ತು ನಮ್ಮ ವಿದ್ಯಾವಂತರ ಕೈ ತುಂಬ ಹಣ ಪಡೆಯುವವರ, ಕಾರು ಬಂಗಲೆಗಳಿರುವ ಶ್ರೀಮಂತ ಮಕ್ಕಳ, ಎಲ್ಲರೂ ಅಂತೇಳಿ ಹೇಳ್ತಾ ಇಲ್ಲ, ಇದ್ದಾರೆ ಕೆಲವರು, ಹಿಂದಿನ ಸೀಟಿನಲ್ಲಿ ತಂದೆ ತಾಯಿಗಳಿಲ್ಲ. ಬದಲಾಗಿ ಒಂದು ನಾಯಿ ಮರಿ ಇರ್ತದೆ, ಒಂದು ನಾಯಿ ಮರಿ. ಇದು ಈ ಸಮಾಜ. ಯಾಕೆ ಪ್ರವಾದಿಗಳ ಸಂದೇಶ ಪ್ರಚಾರ ಆಗಬೇಕು ಅಂದರೆ, ಯಾಕೆ ಪ್ರವಾದಿಗಳ ಸಂದೇಶ ಮನೆ ಮನೆಗೆ ಮುಟ್ಟಬೇಕು ಅಂದರೆ, ಇಂತಹ ಅನಾಹುತಗಳಿಂದ ಈ ಸಮಾಜವನ್ನು ರಕ್ಷಿಸಬೇಕು. ಯಾವ ಸಮಾಜದಲ್ಲಿ ತಂದೆ ತಾಯಿಗಳಿಗೆ ಗೌರವ ಇಲ್ಲವೋ ಆ ಸಮಾಜಕ್ಕೆ ಯಾರು ಶಾಪ ಕೊಡುವಂತಹ ಅಗತ್ಯ ಇಲ್ಲ. ಆ ಸಮಾಜ ಶಾಪದಿಂದ ಮುಕ್ತವಾಗುವುದು ಇಲ್ಲ. ಈ ವೃದ್ಧಾಶ್ರಮಗಳು ಸಮಾಜಕ್ಕೆ ತಟ್ಟಿದ ಶಾಪಗಳು. ತಂದೆ ತಾಯಿಯನ್ನು ಗೌರವಿಸಿ, ಯಾವ ರೀತಿ ಅವರು ಬಾಲ್ಯದಲ್ಲಿ ನಮ್ಮನ್ನು ಸಾಕಿ ಸಲಹಿದ್ದಾರೋ ಅದೇ ರೀತಿಯಲ್ಲಿ ಅವರ ಮುದಿಪ್ರಾಯದಲ್ಲಿ ಅವರನ್ನು ಸಾಕಿ ಸಲಹಿ ಸ್ವರ್ಗದ ವಾರೀಸುದಾರರಾಗಿ ಪ್ರವಾದಿ ಮುಹಮ್ಮದರು ಕರೆ ಕೊಟ್ಟರು. ನಿಮ್ಮ ತಾಯಿಯ ಕಾಲ ಬುಡದಲ್ಲಿ ನಿಮ್ಮ ಸ್ವರ್ಗ ಇದೆ ಅಂತ. ನಿಮ್ಮ ತಾಯಿಯ ಕಾಲ ಬುಡದಲ್ಲಿ ನಿಮ್ಮ ಸ್ವರ್ಗ ಇದೆ, ನಿಮ್ಮ ತಂದೆ ನಿಮ್ಮ ಸ್ವರ್ಗದ ಬಾಗಿಲು ಅಂತ ಪ್ರವಾದಿಗಳು ಹೇಳ್ತಾರೆ. ಈ ಸಂಬಂಧಗಳು ಯಾವಾಗ ಆಗ್ತದೆ? ಗಂಡ ಹೆಂಡತಿ ಹೇಳುವಂಥದ್ದು ಟೆಂಪರರಿ ಅಂದರೆ ಡೈವರ್ಸ್ ತಗೊಂಡಲ್ಲ, ಖುಲಾ ತಲಾಕ್ ತಗೊಂಡಲ್ಲ. ಮತ್ತೆ ನೀವು ಗಂಡ ಹೆಂಡತಿಯಾಗಿ ಇರುವುದಿಲ್ಲ, ಬದಲಾಗಿ ನೀವು ಸ್ವಲ್ಪವೇ ಸಮಯದಲ್ಲಿ ನೀವು ತಂದೆ ತಾಯಿಗಳಾಗಿ ಮಾರ್ಪಾಡಾಗ್ತೀರಿ. ನೀವು ಅಪ್ಗ್ರೇಡ್ ಆಗ್ತೀರಿ, ನೀವು ಹೈ ಪವರಿಗೆ ಹೋಗ್ತೀರಿ, ನಿಮ್ಮ ಗ್ರೇಡ್ ಜಾಸ್ತಿ ಆಗ್ತದೆ. ಎತ್ತರಕ್ಕೆ ಏರಿಸ್ತಾನೆ ಆ ದೇವನು, ನಿಮಗೆ ಮಕ್ಕಳು ಕೊಡ್ತಾನೆ. ಆವಾಗ ನೀವು ತಂದೆ ತಾಯಿ ಆಗ್ತೀರಿ. ಆವಾಗ ಯಾವ ರೀತಿಯ ಗೌರವ ಸಿಗಬೇಕು? ಹೆಂಡತಿಗೆ ಸಿಗಬೇಕಾದ ಗೌರವ ಏನು ಅಂದರೆ, ನನ್ನ ಮಕ್ಕಳ ಸ್ವರ್ಗ ನನ್ನ ಮಡದಿಯ ಕಾಲಬುಡದಲ್ಲಿ ಇದೆ ಹೇಳುವಂಥದ್ದು. ನನ್ನ ಮಕ್ಕಳ ಸ್ವರ್ಗದ ಬಾಗಿಲು ನನ್ನ ಗಂಡ ಹೇಳುವಂತಹ ಗೌರವ ಯಾವ ಮನೆಯಲ್ಲಿ ಸಿಗುತ್ತದೋ ಆ ಮನೆ ಸ್ವರ್ಗದ ತೋಟಗಳಲ್ಲಿ ಒಂದು ತೋಟ ಆಗ್ತದೆ ಅಂತ ಪ್ರವಾದಿಗಳು ಹೇಳಿದರು. ಅಂತಹ ಮನೆಗಳ ನಿರ್ಮಾಣ ನನಗೂ ನಿಮಗೆ ಮಾಡಬೇಕಾಗಿರುವಂಥದ್ದು. ನಮ್ಮಲ್ಲಿರುವಂತಹ ಕೀಳರಿಮೆಗಳನ್ನು, ನಮ್ಮಲ್ಲಿರುವಂತಹ ಅಹಂಗಳನ್ನು ನಾವು ಇವತ್ತೇ ಮೆಟ್ಟಿ ನಿಲ್ಲಬೇಕಾಗಿದೆ. ನಮ್ಮ ಸಂಸಾರವನ್ನು ಬೆಳಗಿಸಬೇಕಾಗಿದೆ ಮತ್ತು ಕ್ಷಮಿಸಿ ಬಿಡುವಂತಹ ಗುಣವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಕ್ಷಮಿಸಿ ಬಿಡುವಂತಹ ಗುಣ, ಪ್ರವಾದಿಗಳು ಹೇಳಿದರು ನಿಮ್ಮಲ್ಲಿ ಕ್ಷಮಿಸಿ ಬಿಡುವಂತಹ ಗುಣಗಳು ಬರಬೇಕು ಅಂತ. ತಪ್ಪು ಮಾಡದೇ ಇರುವವರು ಯಾರೂ ಇಲ್ಲ, ಎಲ್ಲರೂ ಕೂಡ ತಪ್ಪು ಮಾಡುವವರು. ಮನುಷ್ಯ ಅಂದರೆ ತಪ್ಪು ಮಾಡುವ ಒಂದು ಗೊಂಬೆ, ಅದು ತಪ್ಪು ಮಾಡ್ತಾನೆ ಇರ್ತದೆ.
ಆ ತಪ್ಪನ್ನು ತಿದ್ದಿಕೊಳ್ಳುತ್ತಾ ಇತರರ ತಪ್ಪನ್ನು ಕ್ಷಮಿಸುತ್ತಾ ಮುಂದೆ ಸಾಗಿ ಅಂತ ಪ್ರವಾದಿಗಳು ಹೇಳಿದರು. ಪ್ರವಾದಿಗಳು ಹೇಳ್ತಾರೆ, ನೀವು ಮನುಷ್ಯರ ತಪ್ಪುಗಳನ್ನು ಕ್ಷಮಿಸುತ್ತೀರೋ ನಿಮ್ಮ ತಪ್ಪುಗಳನ್ನು ಆ ದೇವನು ಕ್ಷಮಿಸುತ್ತಾನೆ ಅಂತ. ನೀವು ಮನುಷ್ಯರ ತಪ್ಪುಗಳನ್ನು ಕ್ಷಮಿಸುತ್ತಾ ಹೋಗಿ, ನಿಮ್ಮ ತಪ್ಪುಗಳು ಆ ದೇವನು ಕ್ಷಮಿಸುತ್ತಾನೆ ಅಂತ. ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ ಪ್ರವಾದಿಗಳು ಹೇಳಿದರು. ಅತ್ಯುತ್ತಮ ಶಿಕ್ಷಣ ಕೊಡಿ. ನೀವು ಮಕ್ಕಳಿಗೆ ಕೊಡುವ ಉಡುಗೊರೆಯಲ್ಲಿ ಶಿಕ್ಷಣಕ್ಕಿಂತ ಉತ್ತಮ ಉಡುಗೊರೆ ಇಲ್ಲ ಅಂತ ಪ್ರವಾದಿಗಳು ಸಾರಿದರು. ನೀವು ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಕೊಡ್ತೀರೋ ಅದಕ್ಕಿಂತ ದೊಡ್ಡ ಉಡುಗೊರೆ ಇಲ್ಲ ಅಂತ. ನೀವು ಮಕ್ಕಳ ತರಬೇತಿ ಮಾಡಿ ಅಂದರು. ಖಾಲಿ ಹುಟ್ಟಿಸಿ ಹಾಕುವುದು ಮಾತ್ರ ಅಲ್ಲ, ಕೇವಲ ಓದಿಸುವುದು ಮಾತ್ರ ಅಲ್ಲ, ಶಾಲಾ ಕಾಲೇಜುಗಳಿಗೆ ಕಳಿಸುವುದು ಮಾತ್ರ ಅಲ್ಲ, ಬದಲಾಗಿ ಅವರ ತರಬೇತಿಯ ವ್ಯವಸ್ಥೆ ಮಾಡಿ ಅಂದರು. ಅವರ ತರಬೇತಿಯ ವ್ಯವಸ್ಥೆ ಮಾಡಿ. ಅವ ಯಾರ ಜೊತೆ ಫ್ರೆಂಡ್ಶಿಪ್ ಇದ್ದಾನೆ, ಅವ ಯಾರ ಜೊತೆ ಹೋಗ್ತಾನೆ ಬರ್ತಾನೆ. ಹೆಣ್ಣು ಮಗಳು ಮಾತ್ರ ಅಲ್ಲ ಶಾಲೆ ಬಿಟ್ಟ ಕಾಲೇಜು ಬಿಟ್ಟ ತಕ್ಷಣ ಮನೆಗೆ ಬರುವುದು, ಗಂಡು ಮಗನೂ ಕೂಡ ಬರಬೇಕು ಮನೆಗೆ. ಅಲ್ದಿದ್ರೆ ಅವ ಎಲ್ಲಿಗೆ ಹೋಗ್ತಾನೆ ಅದರ ಅಂದಾಜು ಇರಬೇಕು ತಂದೆ ತಾಯಿಗೆ. ಯಾಕೆ ಹೆಣ್ಣು ಮಗಳು ಬದುಕಿದ್ರೆ ಮಾತ್ರ ಸಾಕ, ಅವಳ ಮಾನ ಮರ್ಯಾದೆ ಉಳಿದ್ರೆ ಸಾಕ? ಗಂಡು ಮಗುವಿನ ಮಾನ ಮರ್ಯಾದೆ ಉಳಿಯುವುದು ಬೇಡವಾ? ನಿನ್ನ ಗಂಡು ಮಗುವಿನ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂದರೆ ಇನ್ನೊಂದು ಮನೆಯ ಹೆಣ್ಣು ಮಗಳ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಅರ್ಥ. ಇದು ಸಮಾಜಕ್ಕೆ ಅರ್ಥ ಮಾಡಿಕೊಡ್ಬೇಕು. ಗಂಡು ಎಷ್ಟು ಮುಖ್ಯವೋ ಅಷ್ಟೇ ಹೆಣ್ಣು ಮುಖ್ಯ, ಹೆಣ್ಣು ಎಷ್ಟು ಮುಖ್ಯವೋ ಅಷ್ಟೇ ಗಂಡು ಮುಖ್ಯ. ಇಬ್ಬರ ತರಬೇತಿಯ ವ್ಯವಸ್ಥೆ ಆಗಬೇಕು.